ಎಲ್ಲ ಮಾನ್ಯರೇ, ಸಹೋದರ ಸಮಸ್ಯೆ ಕಾರಣ ಆಗ್ತದೆ. ಈ ಜಗತ್ತಿನಲ್ಲಿ ಏನು ಒಳ್ಳೇದಾಗ್ತದ, ಒಬ್ಬ ವ್ಯಕ್ತಿಯಿಂದ ಒಳ್ಳೇದಾಗ್ತದೋ ಅಥವಾ ಕೆಟ್ಟಾಗ್ತದೋ ಅದಕ್ಕಾಗಿ ಮನಸ್ಸೇ ಕಾರಣ. ಮನಸ್ಸಿನಿಂದ ಈ ಜಗತ್ತು ನಿಂತಿದೆ ಅಂತ ಹೇಳ್ತಾನೆ, ತನ್ನ ಜೀವನ ನಿಂತಿದೆ. ಒಬ್ಬ ವ್ಯಕ್ತಿಯ ಬದುಕು ಎದ್ರ ಮೇಲೆ ನಿಂತಿದೆ ಅಂದ್ರೆ ಅವನ ಮನಸ್ಸಿನ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ಬುದ್ಧ. ಅದೇ ಅವ್ರ ಪ್ರೀಚ್ ಮಾಡ್ತಾರೆ. ಮನಸ್ಸು ನೀವು ನಿರ್ಧಾರ ಮಾಡಿದರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತೀರಿ. ನೀವು ಇನ್ನು ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ಡಾಕ್ಟರ್ ಇಂಜಿನಿಯರ್ ಅಂತರು ಆ ಟೈಮಲ್ಲಿ ಯಾವ್ಯಾವ ಋತು ಏನೇನಾಗ್ತದೆ, ಯಾವ ದೇಶದಲ್ಲಿ ಯಾವ ಬೆಳೆ, ಕರ್ನಾಟಕದಲ್ಲಿ ದೇಶದಲ್ಲಿ ಯಾವ ನದಿಗಳು ಏನೇನು ಕಟ್ಟಿದ್ದಾರೆ, ಎಷ್ಟೆಷ್ಟು, ಇದೆಲ್ಲವನ್ನು ಹಿಂಗೆ ಪಟ್ಟು ಹೇಳ್ತಾ ಇರ್ಬೇಕು. ಇಲ್ಲಿ ಕನ್ನಡ ಲಿಟ್ರೇಚರ್ ಎಲ್ಲ ಸಾಹಿತ್ಯಗಳು ಹಲ್ಮಿಡಿ ಶಾಸನ ಹಿಡ್ಕೊಂಡು ಕವಿರಾಜ ಮಾರ್ಗ ಹಿಡ್ಕೊಂಡು ಇಲ್ಲಿವರೆಗೆ ಎಷ್ಟೆರಡು ಸಾಹಿತ್ಯಗಳಿದ್ದಾರೆ ಒತ್ತರದು ಕೃತಿಗಳನ್ನು ಹೇಳ್ತಾ ಇದ್ದೀವಿ. ಅಷ್ಟು ಇಂಗ್ಲೀಷ್ ಸಾಹಿತ್ಯ ನಮ್ಗೆ ಗೊತ್ತಿದೆ. ತೋಳ್ನವ್ರವರು ನಾವು ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳನ್ನು ಓದಿ ಮುಗಿಸಿದ್ದೀವಿ. ಅದು ರೀತಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 22-23 ವರ್ಷಕ್ಕೆ ಹೋಗಿಬಿಡ್ತಾರೆ. ಅವ್ರಿಗೆ ಈ ಅಮೇರಿಕಾದಲ್ಲಿ ಕಲಿಯೋಣ ಅಂತೇಳಿ 25 ರೂಪಾಯಿ ಇಡೀ ಜಗತ್ತೇ ಬೆಳಕನ್ನು ಕಾಣ್ತದೆ. ಥಾಮಸ್ ಅಲ್ವಾ ಎಡಿಸನ್ ಸಾಮಾನ್ಯ ಪ್ರಯೋಗ ಮಾಡಲಿಲ್ಲ, ಬಿಟ್ಟು ಬಿಡಲಿಲ್ಲ. ಅವನ್ನೆಲ್ಲ ಸ್ನೇಹಿತರು ಬಿಟ್ಟು ಬಿಡೋದನ್ನ ಏನಿಗೆ 2 ವರ್ಷ ಆಯ್ತು ನಿರಂತರ ಅಧ್ಯಯನ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕೈ ಇವತ್ತು ನಾವು ಎಷ್ಟು ರಾತ್ರಿ ಆದ ತಕ್ಷಣ ಬಲ್ಬ್ ಬೆಳಕು ಬರುವುದು ಥಾಮಸ್ ಅಲ್ವಾ ಎಡಿಸನ್. ಯಾರೋ ಪುಣ್ಯಾತ್ಮರು ಪವಾಡ ಮಾಡಿದ್ರು ಇದ್ದೀವಲ್ಲ. ಬಹುಶಃ ಬಹಳಷ್ಟು ಮಂದಿಗೆ ನಾದಿನಿ, ನೆಗಣಿ, ಸೌತಿ ಯಾರಿಗೂ ಗೊತ್ತಿಲ್ಲ ಅಂತ ಅನಿಸ್ತದೆ ನನಗರೆ. ಬಹುಶಃ ಅಜ್ಜಿಯ ಪ್ರೀತಿಯನ್ನು ಕಂಡವರು ಬಹಳಷ್ಟು ಕಡಿಮೆ ಅಂತ ಅನಿಸ್ತದೆ ನನಗೆ. ಯಾಕೆಂದರೆ ಇವತ್ತು ಬೇಸಿಗೆ ದಿವಸದೊಳಗೆ ನಾವು ಸಣ್ಣವರಿದ್ದಾಗ ಅಂಗಳದಾಗ ಮಲ್ಕೊಂಡ್ರೆ ಬಹುಶಃ ಒಂದು 50 ಜನ 60 ಜನ ಆರಾಮ್ ಸರಿ ಮಲ್ಕೋತಿದ್ರು. ಇವತ್ತು ಅಂಗಳದಾಗ ಮಲ್ಕೊಳ್ಳೋರು ಯಾರೂ ಸಿಗ್ತಾ ಇಲ್ಲ ಮತ್ತು ಮಲ್ಕೊಳ್ಳೋಕೆ ಯಾರೂ ಹೋಗ್ತಾ ಇಲ್ಲ.